ಕಾರ್ಯಕ್ರಮದ ಅಧಿಷ್ಠಾನಮೂರ್ತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಸಮರ್ಥ ನಿರಂಜನ ಅಪ್ಪುಗಳ ಪವಿತ್ರವಾದ ಪಾದಾರವಿಂದಗಳು ಹಾಗೂ ಈ ಪುಣ್ಯಸ್ಮರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಸಮರ್ಥ ಶಿವಾನಂದ ಅಪ್ಪಾಜಿಯವರ ಪವಿತ್ರವಾದ ಪಾದಾರವಿಂದಗಳಿಗೂ ಕೊಡಬೇಕು. ವೇದಿಕೆ ಮೇಲೆ ಆಚರಿಸಿದಂತಹ ಎಲ್ಲ ಪೂಜ್ಯರಿಗೂ ಹಾಗೂ ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೂ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾರೆ. ನಿರಂಜನಪ್ಪರವರ ಸ್ಥೂಲ ಪರಿಚಯ, ಅವರ ಪ್ರಾರಂಭ ವೈಚಿತ್ರ ಭಿನ್ನವೇನಿತ್ತು. ಇವರು ಸ್ವಾಮಿಗಳು ಹೌದು ಅಲ್ಲೋಪ ಅನ್ನೋ ಒಂದು ಎಲ್ಲರಲ್ಲಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಅವ್ರ ಹೊರಗಿನ ಸ್ಥೂಲ ವ್ಯವಹಾರ ವಿಚಿತ್ರ ವರ್ತನೆ ಜ್ಞಾನಿಗಳ ಸ್ಥಿತಿ ಹೆಂಗಿರುತ್ತೆ ಅಂತ ಹೇಳಲಿಕ್ಕೆ ಒಳಗಿನ ಸ್ಥಿತಿ ಏನಿತ್ತು ಯಾವಾಗಲೂ ಆತ್ಮಭಾವದಲ್ಲಿ ಅವರು ಸ್ಥಿರವಾಗಿ ನಿಂತು ಮನಸ್ಸು ಮಾತಾಡಿದ್ರು ಅದ ಬೋಧೆ ಬದಲಾವಣೆ ಆಗ್ಲಿಲ್ಲ. ಅವರು ಎಲ್ಲಿಯೂ ಬದಲಾವಣೆ ಆಗಲಿಲ್ಲ. ಇರುವಿನ ಕಡೆ ಲಕ್ಷ ಕೊಟ್ಟು ಅದನ್ನ ಹೇಳ್ಕೋದು ಇರಲಿಲ್ಲ. ಅದನ್ನು ಗಟ್ಟಿ ಆತ್ಮಾನಂದ ಅಪ್ಪ ಅವರು ಹೇಳಿದ್ದನ್ನು ಗಟ್ಟಿಗೊಳಿಸ್ತಾವ್ರಂದ್ರೆ ನಿರಂಜನ ಅಪ್ಪ ಅವರು ಇರ್ಲಿಲ್ಲ ಅಂದ್ರೆ ನಮ್ಗೆ ಈ ವಿಚಾರ ಉಳಿತಿದ್ದಿಲ್ಲ. ನಿರಂಜನ ಅಪ್ಪಗಳು ಇರ್ಲಿಲ್ಲ ಅಂದ್ರೆ ನಿಜವಾದದ್ದನ್ನ ಮಹಾತ್ಮರ ಸ್ಥಿತಿ ಹೆಂಗಿರ್ತೈತಿ ಅನ್ನೋದನ್ನ ನಮ್ಗೆ ಎಚ್ಚರಿಗೊಳಿಸಿದವರು ಅಂದ್ರೆ ನಿರಂಜನ ಅಪ್ಪ. ಇಲ್ಲಾಂದ್ರೆ ನಾವು ಏನೇನೋ ತಿಳ್ಕೊಂತ ಹೋಗ್ತಿದ್ವಿ. ಯಾರ ಪುಸ್ತಕಗಳನ್ನು ಸರಿಯಾಗಿ ಗಟ್ಟಿಗೊಳ್ತಿದ್ದಿಲ್ಲ. ನಮ್ಗೆ ಅದು ಗಟ್ಟಿಗೊಳಿಸಿದವರು ನಿರಂಜನ ಅಪ್ಪ. ಎಂತ ದೊಡ್ಡ ಉಪಕಾರ ಮಾಡಿದವರು ಈ ನಾಡಿನ ಜನರಿಗೆಲ್ಲ. ಸಾಮಾನ್ಯ ಜನರಿಗೆ ಏನ್ ಗೊತ್ತಾಗಿರ್ತಿರಲ್ಲ, ನಮ್ಗೆಲ್ಲ ಏನ್ ಗೊತ್ತಾಗಿತ್ತು. ಹಂಗ ಹೋಗ್ತಿದ್ವಿ ನಾವು ಕಾಗದನ ಬಿಡಾಡಿದ ಬರೀ ವಿಷಯದ ಸಂಪರ್ಕ ಭೋಗನ ಇದ ಸತ್ಯ ಇದೇ ಜೀವನ ಅಂತ ತಿಳ್ಕೊಂಡು ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಇದೇನಿದೆ ಪಶು ವ್ಯವಹಾರ. ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದನ್ನು ನಮ್ಗೆ ತಿಳಿಸ್ಕೊಟ್ಟು. ಯಾರಿಗ್ ಗೊತ್ತದ ಮನುಷ್ಯನ ಜನ್ಮ ಎದಕ್ ಬಂದೈತಿ ಅನ್ನೋದು ಸಾಮಾನ್ಯವಾಗಿ ಎಷ್ಟು ಜನರಿಗೆ ಗೊತ್ತೈತಿ. ನಮಗೆ ಗೊತ್ತಿದ್ರು ನಾವು ಅದನ್ನ ಆ ಕೆಲಸ ನಾವು ಯಾರು ಮಾಡ್ಕೊಳಕತ್ತೀವಿ. ಈ ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತಿ? ಬಹಳಷ್ಟು ಆಸ್ತಿ ಮಾಡೋದ್ರೊಳಗೆ, ಉಣ್ಣೋದ್ರಾಗ ತಿನ್ನೋದ್ರಾಗ ಮಜಾ ಮಾಡೋದ್ರಾಗ ಐತೆ, ಅಧಿಕಾರ ಹೊಂದೋದ್ರಾಗ, ಕೀರ್ತಿ ಗಳಿಸೋದ್ರಾಗ ಐತೆ. ಎಷ್ಟು ಮಂದಿ ಈ ಭೂಮಿ ಮ್ಯಾಗ ಆಗಿ ಹೋಗ್ಯಾರಂತವ್ರೆಲ್ಲ ಏನಾಗೈತೆ ಅವ್ರ ಜೀವನ? ಇದನ್ನೆಲ್ಲ ಅವಲೋಕನ ಮಾಡಿ ನೋಡ್ಕೋರಿ ಅಂದಿರೋದು. ಎಷ್ಟೋ ರಾಜರ ಆಳಿ ಹೋಗ್ಯಾರ. ಬದುಕು ನೀನು ನಂದಂತ ನಂದು ಅನ್ಕೊಂತ ಎಲ್ಲ ಹೋಗ್ಯಾವ. ನನ್ನದು ಅನ್ನೋದು ಯಾವ್ದೈತಿ ಭೂಮಿ ಮ್ಯಾಗ? ತೋರಿಕೆ ಒಳಗೆ ಯಾವ್ದಿಲ್ಲ. ಯಾವಾಗಲೂ ಇದ್ದದ್ದು ನೀನು ಸ್ವರೂಪ ಅದನ್ನ ಮರ್ತಿ. ಅದ್ರ ಬಗ್ಗೆ ನಿನ್ಗೆ ಜ್ಞಾನ ಅದ. ಈ ತೋರ್ ಎಡಕೊಂತ ನಾಶ ಎಡಕೊಂತ ಅಂದ್ರೆ ನಾನು ನನ್ನದು ಅಂತ ತಿಳ್ಕೊಂತೀಯ. ಇದು ಶಾಶ್ವತವಾದದ್ದಲ್ಲ. ಅದಕ್ಕೆ ಇದನ್ನು ಯಾವ್ದು ನಿಂತೈತಿ, ಯಾವ್ದು ಅನಿತೈತಿ, ಯಾವ್ದು ಹಿತ, ಯಾವ್ದು ಅಹಿತೈತಿ ಅನ್ನೋದನ್ನ ನಾವು ಮನುಷ್ಯನ ಜನ್ಮಕ್ಕೆ ಬಂದಾಗ ವಿಚಾರ ಮಾಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಮಾಡ್ಕೊಳ್ಳಿ ಅಂದ್ರೆ ಪ್ರತಿಯೊಬ್ಬರು ಪಶು ಪಕ್ಷಿಗಳಿಗೆ ಹೇಳಿಲ್ಲ ಇದನ್ನ, ಏನೇ ದೇವತೆಗಳಿಗೆ ಹೇಳಿಲ್ಲ, ಈ ರಾಕ್ಷಸಿ ಪಿಶಾಚಿಗಳಿಗೆ ಇದು ಹೊಳಿಲಿಲ್ಲ. ಅದಕ್ಕೆ ಅವ್ರಿಗೆ ಹೇಳಿಲ್ಲ. ಮನುಷ್ಯರಿಗೆ ಮಾತ್ರ ಇದು ಬೋಧ. ಮಾನವರಿಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಮನುಷ್ಯರೆಲ್ಲರೂ ಮುಕ್ತ ಆಗಲಿಕ್ಕೆ ಅವಕಾಶ ಅಂತ ಮನುಷ್ಯರಿಗೆ ಇದನ್ನ ಹೇಳ್ಯಾರ. ಬಾಕಿದವ್ರಿಗೆ ಹೇಳಿ ಆಗುದಿಲ್ಲ. ಯಾಕಂದ್ರೆ ಅಜ್ಞಾನ ಮುಗಿಸಿಬಿಟ್ಟು ದೇವತೆಗಳಿಗೆ ಕೂಡ ಇದು ತಿಳಿದಿಲ್ಲ. ಅಲ್ಲಿ ಭೋಗಲಾಲಸ ಬಹಳ ಐತೆ. ಭೋಗಲಾಂಪಟಗಾತಿದ್ದು ಒಡ್ಡಾಟ ದೇವತೆಗಳನ್ನು ಸುಧಾ ಇದು ಹೊಳಿದಿಲ್ಲ. ಅದಕ್ಕೆ ಮನುಷ್ಯರ ಜನ್ಮಕ್ಕೆ ಮಾತ್ರ ಇದು ಹೊಳಿತೈತಿ, ಮಾನವರು ಮಾತ್ರ ಇಲ್ಲ. ಒಂದಾಗ ಸಾಧ್ಯತೆ ಅದು ಪ್ರಯತ್ನ ಮಾಡಿ ಹಾಕಿ ನಮ್ಮಂತವ್ರಿಗೆ ಹೆಂಗಾಗೈತ್ರಿ ಅಂತೇಳಿ ನಾವು ಮತ್ತೆ ಯಾರಿಗೆ ಆಗ್ಬೇಕ? ಮನುಷ್ಯರಿಗೆ ಹಾಕಂದ್ರೆ ಮನುಷ್ಯರಿಗೆ ಹೇಳಬೇಕಾಗೈತಿ, ಎಚ್ಚರಿಕೆ ಕೊಡಬೇಕಾಗೈತಿ. ದೊಡ್ಡ ಲಾಭ ಕಳ್ಕೋಬೇಡ್ರಿ ಅಂತ ಸದ್ದ ತಿಳ್ಕೊಂಡು ದೊಡ್ಡ ಲಾಭ ಪಡ್ಕೋತಿ. ಇದು ಹೋಗೋದ್ರೊಳಗಾಗಿ, ಮನುಷ್ಯನ ಜನ್ಮ ಇರುವುದ್ರೊಳಗಾಗಿ, ಈ ಕಾಯ ಇರುವುದ್ರೊಳಗಾಗಿ ನಿನ್ನ ಕೆಲಸ ಮಾಡ್ಕೊಂಡು ನೀನ್ ಯಾರಿದ್ದ ತಿಳ್ಕೊಳ್ಕೆ ಅಂದ್ರೆ ದೊಡ್ಡ ಲಾಭವನ್ನು ಮಾಡ್ಬೇಕು. ಇಲ್ಲಾಂದ್ರೆ ದೊಡ್ಡ ಹಾನಿ. ಯಾಕೆ ಮತ್ತೆ ಮನುಷ್ಯನ ಜನ್ಮ ಬರ್ತೈತೆ ಬರ್ತೀವಿ. ಯಹಚೇತ್ ಸತ್ಯಮಸ್ತಿ ನಚೇತ್ ಮಹತಿ ಮಹತಿ ವಿನಷ್ಟಿ, ನಚೇತ್ ಅವೇದೀತ್ ಮಹತಿ ವಿನಷ್ಟಿ. ದೊಡ್ಡ ಹಾನಿ ನಾವು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ ಮಾನವ ಜನ್ಮ ದೊಡ್ಡದು.
ಇದನ್ನ ಬರೇ ವಿಷಯ ಪಡೆದೊಳಗೆ ಕಳೆದ ಜನ್ಮ ಹಾಳು ಮಾಡ್ಕೋಬೇಡ್ರಿ. ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಜನ್ಮ ಸಾರ್ಥಕ ಮಾಡ್ಕೋರಿ ಅಂತ ಎಚ್ಚರಿಕೆ ಕೊಡುವುದರಿಂದ ನಾವ್ ಯಾವುದು ನಾನು ನಿಜ ಯಾವುದು ನಾವು ಕಂಡುಹಿಡಿಬೇಕು. ಸಾಮಾನ್ಯವಾಗಿ ನಾವು ಅದಕ್ಕೆ ನಾನು ಅಂತ ತಿಳ್ಕೊಂಡು ಇದರ ಅಹಂಕಾರದೊಳಗೆ ಹೊಂಟೇವೆ ನಾವು. ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ನಾನು, ಇದ ಅಹಂಕಾರ. ಇದು ಆತ್ಮನಿಗೆ ಸಂಬಂಧ ಇಲ್ಲ. ಆತ್ಮನಿಗೆ ಯಾವ ನಾನು ಅದನ್ನ ಹಿಡ್ಕೊಂಡೇ ಇಲ್ಲ. ಈ ಸುಖ ದುಃಖಾದಿಗಳು, ಮಾನ ಅಪಮಾನಗಳು ಯಾರಿಗೆ ಅದಾವ? ಅಹಂಕಾರಕ್ಕೆ ಸಂಬಂಧಪಟ್ಟ. ಆತ್ಮನಲ್ಲಿ ಇವು ಯಾವೂ ಇಲ್ಲ. ನನ್ನಲ್ಲಿ ನಿಜವಾದ ನನ್ನಲ್ಲಿ ಇವು ಯಾವೂ ಇಲ್ಲ. ಆತ್ಮ ಅಲಿಪ್ತದ, ಯಾವುದಕ್ಕೂ ಹತ್ಕೊಂಡಿಲ್ಲ. ಅದು ನಾನು ಅನ್ನುವಂತ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗಿ. ನಾವು ಏನ್ ಅದನ್ನ ಬಿಟ್ಟೆ ಅದ್ರ ಬಗ್ಗೆ ನಮ್ಗೆ ಅಜ್ಞಾನ ಇದೆ. ನಾವ್ ಯಾರಿದ್ರು ನಮ್ಗೆ ಗೊತ್ತಿಲ್ಲ. ನಮ್ಗೆ ನಾನೇ ಆತ್ಮ ಸ್ವರೂಪ ಇದ್ದೇನೆ, ನಾನೇ ದೇವರಿದ್ದೇನೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ ದೇಹ ನಾನು ಅನ್ನುವಂತ ಅಭ್ಯಾಸ ನಮ್ಮಲ್ಲಿ ಭೇಟಿ ಆಗ್ತದೆ. ಅದಕ್ಕೆ ನಾವು ಇದನ್ನು ಕಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ದಿನನಿತ್ಯ ಅದರ ಬಗ್ಗೆ ನಾವು ಯಾರಿದ್ದೇವೆ ಅನ್ನೋದ್ರ ಬಗ್ಗೆ ಶ್ರವಣ ಮಾಡಬೇಕಾಗಿತ್ತು, ಮನನ ಮಾಡಬೇಕಾಗಿತ್ತು, ನೀತಿ ಕಾರ್ಯವನ್ನು ಮಾಡಬೇಕಾಗಿತ್ತು. ಅದಕ್ಕಾಗಿ ಈ ಸ್ಥಾನಗಳನ್ನ ಮಾಡಿ ಹೋದ್ರು ಅಪ್ಪ ಅವರು. ನಡಿಗೆಗಳು ನಿರಂತರವಾಗಿ ನಿತ್ಯ ನಮ್ಮ ನಿಜವಾದ ಇರುವ ಬಗ್ಗೆ ಶ್ರವಣ ನಡೀಲಿ, ಮನನ ನಡೀಲಿ, ನಿಧಿಧ್ಯಾಸನ ನಡೀಲಿ. ಒಂದ್ಗೆ ನಮ್ಗೆ ಹತ್ತದು ಹೇಳಿದಾಕ್ಷಣ ಕೇಳಿದಾಕ್ಷಣ ನಿತ್ಯದ ನಿಯಮಗಳ ಪಾಲನೆ ಮಾಡ್ಬೇಕಾಗಿ ನಡ್ಕೊಂಡು ನಾವು ಆಚರಣೆ ಪರಿಶುದ್ಧ ಕರ್ಕೊಂಡು ಹೋಗ್ಬೇಕು. ನಿತ್ಯ ಶ್ರವಣ ಮಾಡೋದ್ರಿಂದ, ಮನನ ಮಾಡೋದ್ರಿಂದ ಬೇಕಾದಂತ ಪಾಠದಂತ ದೊಡ್ಡದನ್ನು ನಾವು ಹೊಳಿತೀವಿ. ನಾವು ದಿನನಿತ್ಯ ಹೋಗುದು ಸರಿಯಾಗ ಯಾವಾಗ ಒಂದಿನ ಕೇಳಿ ವರ್ಷಕ್ಕೊಂದಿನ ಮಾಡೋದು ಅಲ್ಲೇ ಪುಣ್ಯ ಸ್ಮರಣೆ ನಿರಂತರವಾಗಿ ನಡೀತಿದ್ರು. ಎಲ್ಲರಿಗೂ ಬೇಕಾದದ್ದು ಹೊಂದಿಲ್ಲ. ದುಃಖ ಯಾರಿಗೂ ಬೇಡ, ಎಲ್ಲರಿಗೂ ಆರಾಮ ಬೇಕಾಗಿತ್ತು. ಪ್ರತಿಯೊಂದು ಜೀವಿಗೆ ಅದು ಬೇಕಾಗೈತಿ. ಅದನ್ನು ಹೊಂದಲಿಕ್ಕೆ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಪ್ರಯತ್ನದ ಆದಾಗ ಮಾತ್ರ ಸಿಗತ್ತೆ, ತಾನಾಗಿ ಸಿಗೋದಲ್ಲ. ಪ್ರತಿಯೊಬ್ಬರು ನಾವು ಅದಕ್ಕಾಗಿ ಪ್ರಯತ್ನ ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಭಗವಂತ ಹರಿಯದು. ಇದರ ಬಗ್ಗೆ ನಮ್ಮ ನಿಜವಾದ ಇರುವಿನ ಬಗ್ಗೆ ಅಂತಹ ಬ್ರಹ್ಮನಿಷ್ಠ ಅನುಭವಿಗಳ ಮುಖಾಂತರ ಅದನ್ನ ಕೇಳ್ಕೋಂತ ಇರ್ಬೇಕು ನಾವು. ಇದ್ರಾಗ ಹೋಗ್ಬೇಕು ನೋಡ, ಪ್ರಾಣವಾಗಿ ಹೇಳ್ಕೊಂತ ಕೇಳ್ಕೊಂತ ಅಂತಿದ್ರು. ಅಂದ್ರೆ ಏನಾರ ಸಂಸ್ಕಾರ ಅದು ಮುಂದುವರಿದಿತ್ತು, ಇಲ್ಲ ಅಂದ್ರೆ ಉಳಿದು ನೋಡ್ಕೊಂಡು ತಿಳಿದೇ ಇರಲಿ, ಈಗ ಹೇಳ್ಕೊಂತ ಕೇಳ್ಕೊಂತ ಇದ್ರಾಗ ಅವು. ಅದಕ್ಕೆ ಬ್ರಹ್ಮನಿಷ್ಠ ಅನುಭವಗಳು ಅವ್ರದೇ ಮಾರ್ಗದರ್ಶನ ನಮಗೆ. ಏನೋ ಈ ನಾಡಿನ ಜನರ ಪುಣ್ಯ ಅಂತಹ ಮಾರ್ಗದರ್ಶನ ನೀವು ಜಗತ್ತೆಲ್ಲ ಹುಡುಕಾಡಿದ್ರು ಸಿಗುದಿಲ್ಲ. ಅಂತಹದ್ದು ನಮಗೆ ಮಾರ್ಗದರ್ಶನ ಮಾಡಿ ಹೋಗ್ಯಾರ. ಅದನ್ನ ಮಾಡ್ಕೋದು ನಮ್ಮ ಕೆಲಸ ಐತಿ. ಎಲ್ಲ ರೆಡಿ ಐತಿ, ಮಾಡ್ಕೊಂಡು ಉಣ್ಣಾಕಾಗೋದು ನಮ್ಗೆ. ಸಾಕಷ್ಟೆಲ್ಲ ಹೇಳು ಗ್ರಂಥಗಳು ಅನುಭವನ ಬೀಕ್ಷಿಟ್ಟಾರ, ಆದ್ರೆ ಸಾಮರ್ಥ್ಯ ಇಲ್ಲ ನಮ್ಮಲ್ಲಿ. ಅದಕ್ಕೆ ಸಾಮರ್ಥ್ಯ ಅಂದ್ರೆ ಯೋಗ್ಯತಾ ಬೇಕು. ಅಂತಃಕರಣ ಭೂಮಿಕಾ ಟೈರ್ ಅಂತಾರಲ್ಲ, ಅಂತಃಕರಣ ಪರಿಶುದ್ಧಿ ಬೇಕಾಗ್ತದೆ. ಅದಕ್ಕಾಗಿ ನಾವು ಮಾಡ್ಕೋಬೇಕು. ಅಂತಃಕರಣ ಪರಿಶುದ್ಧಿಗಾಗಿ ನಿಯಮಗಳನ್ನ ನಾವು ಪಾಲನೆ ಮಾಡ್ಬೇಕಾಗ್ತದೆ. ನೀತಿ ನಿಯಮಗಳು ಏನದಲ್ಲ, ಯಮ ನಿಯಮಾದಿಗಳ ಪಾಲನೆಯನ್ನು ನಾವು ಅವಶ್ಯವಾಗಿ ಮಾಡಬೇಕು. ಮಾಡಿದಾಗ ನಮ್ಮ ಅಂತಃಕರಣ ಸ್ವಚ್ಛತೆ ಅದನ್ನ ನಾವು ಮಾಡ್ಬೇಕು. ಆ ಪೂಜೆ ಮಾಡ್ಬೇಕಾಗೈತಿ. ಹೊರಗೆ ಜೀವಿಗಳು ಕೂಡ ಸರಿಯಾಗಿ ನಡ್ಕೋ, ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ ಇವನ್ನೆಲ್ಲ ಪಾಲನೆ ಮಾಡ್ಬೇಕಾಗೈತಿ. ವ್ಯವಹಾರಿಕವಾಗಿ ವ್ಯವಹಾರನೂ ಸರಳ ನಡೀತೈತಿ. ಕರೆತನ ನಡ್ಕೋದು, ಇನ್ನೊಬ್ಬರಿಗೆ ಪೀಡಾ ಕೊಡ್ದಂಗೆ ನಡ್ಕೊಳ್ಳೋದ್ರಿಂದ ಇನ್ನೊಬ್ಬರಿಗೆ ಮೋಸ ಮಾಡೋದ್ರಿಂದ ಮೋಸ ಮಾಡ್ಕೊಂಡಂಗೆ. ಮೊದಲು ಇದನ್ನ ಮಾಡ್ಕೊಂಡ್ರೆ ನಾವು ಅಂತಃಕರಣ ಸ್ವಚ್ಛಕೈತಿ. ಬರೀ ಜ್ಞಾನದ ಮಾತು ಮಾತಾಡಿದ್ರೆ ಜ್ಞಾನ ಆಗುದಿಲ್ಲ. ಮೊದಲು ನೀತಿವಂತ ಜೀವನ ಭದ್ರ ಇರ್ಬೇಕು. ನಮ್ಗೆ ಸ್ವಾತಂತ್ರ್ಯ ನಾವು ಅದನ್ನು ಪಾಲನೆ ಮಾಡಬೇಕು. ನೀತಿ ಒಳಗೆ ಮುಂದುವರೆದ್ರೆ ಮಾತ್ರ ಅಧ್ಯಾತ್ಮ ಒಳಗೆ ಮುಂದುವರಿಯಕ್ಕೆ ಸಾಧ್ಯ ಐತಿ. ನೀತಿ ಪಾಲನೆ ಮಾಡಲಿಲ್ಲ ಅಂತಂದ್ರೆ ನಾವು ಬೇಕಾದಂತ ಉನ್ನತ ವಿಚಾರಗಳನ್ನು ಹೇಳ್ತೇನಂದ್ರೆ ಈ ಸ್ಥಿತಿ ನನಗೆ ಬರ್ತದೆ. ಬೇಕಾದಂಗೆ ನಿಷ್ಣಾತದ ಅನುಭವ ವೇದಾಂತದೊಳಗೆ ಕೃತಿ ಮಾತ್ರ ಹಿಂಗ್ ಕೃತಿಗಳು ಇದ್ವು ಅಂದ್ರೆ ಬಹಳ ಹೀನ ಸ್ಥಿತಿ ಬರ್ತದೆ. ಅದಕ್ಕೆ ಬಹಳ ಎಚ್ಚರದಿಂದ ಇದೆಲ್ಲ ಬಂದಿನ ಅವ್ಯವಹಾರ ಮಾಡಬೇಕಂದ್ರೆ ಇದನ್ನ ಮಾಡ್ಬೇಕು. ಇಲ್ಲಿ ಬಂದ ಮ್ಯಾಗ ಮಾಡಕ್ ಹೋಗ್ಬೇಡ ಅಂತ. ಎಲ್ಲಾರು ಮಾಡಿದ್ದು ಇಲ್ಲಿ ಬಂದು ಕಳ್ಕೊತಿ, ಇಲ್ಲಿ ಮಾಡಿದಿಂದ ಎಲ್ಲಿ ಹೋಗಿ ಕಳ್ಕೊತೀನಿ. ಎಲ್ಲಿ ಇಲ್ಲ ಮತ್ತೊಟ್ಟು ರವರು ನರಕದಾಗ ಬಿದ್ದು ಒಳ್ಳಾಡಬೇಕಾಗತ್ತೆ. ದುಃಖ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಮತ್ತೊಟ್ಟು ತಪ್ಪು ತಿಳುವಳಿಕೆ ಒಳಗೆ ಏನಾದ್ರು ಮಾಡ್ಕೊಂತ ಕೂತೀವಿ ಅಂದ್ರೆ ಒಮ್ಮೆ ಎಚ್ಚರಗೊಳಿಸಿದಿಂದ ನಾವು ಪುನಃ ಅದರ ಕಡೆ ಹೋಗಬಾರ್ದು. ತಪ್ಪು ತಿಳುವಳಿಕೆ ಒಳಗೆ ನಾವು ಬೀಳಬಾರ್ದು. ಸರಿಯಾದ ತಿಳುವಳಿಕೆ ಮಾಡಿಕೊಟ್ಟಾರ. ಇದು ದಾರಿ, ಸರಿಯಾದ ಸುಖದ ದಾರಿ ಯಾವುದು, ದುಃಖದ ದಾರಿ ಯಾವುದು ಅನ್ನೋದು ತಿಳಿಸ್ಕೊಟ್ಟಾರ. ಅದಕ್ಕೆ ನಾವು ಆ ದಾರಿ ಹಿಡಿದು ಹೋಗ್ಬೇಕಾಗಿದೆ. ಅದಕ್ಕಾಗಿ ಇವನ್ನೆಲ್ಲ ಆಶ್ರಮಗಳನ್ನ, ಜಾಗೃತ ಸ್ಥಾನಗಳನ್ನ ಮಾಡಿ ಹೋಗ್ಯಾರ. ಮೊದಲಿಗೆ ಅಪ್ಪ ಇಲ್ಲಿ ಮಾಡ್ತೋರಿಕವಾಗಿ ಹುಡುಕಲು ಕಟ್ಟೆ ಒಳಗೆ ಆಶ್ರಮದ ಇದನ್ನ ಸಾರ್ವತ್ರಿಕವಾಗಿ ಇದಿಲ್ಲ ಅಂದ್ರೆ ಉಳಿದಿಲ್ಲ ನಿಮಗಂತ ಹೇಳಿದ್ರು ಅವರು. ಅದಕ್ಕೆ ಇಲ್ಲಿ ನಮ್ಗೆ ಅವಕಾಶ ಕೊಟ್ಟವ್ರಂದ್ರೆ ಭೂಮಿಯನ್ನ ಇಲ್ಲಿ ಅವಕಾಶ ಮಾಡಿಕೊಟ್ಟವ್ರು ಅಂದ್ರೆ ನಮ್ಮ ಬಸಪ್ಪ ಗೆದ್ದಿಕೇರಿ ಅವರು
ಇದು ಅವರೊಂದು ದೊಡ್ಡ ಉಪಕಾರ ಮಾಡಿದ್ರಿ. ಏನ್ ಮೊದಲಿಗೆ ಎರಡನೇದ್ದು ಅಂತಂದ್ರೆ ನಮ್ಮ ಜಾಲಿಕೊಪ್ಪದ ಬಸವಂತ ಪಂಚಾಲ್ ಅವರಿಗೆ ಪ್ರಚೋದನೆ ಕೊಟ್ಟಾವ, ಆಶ್ರಮ ಮಾಡ್ರಿ, ನಾ ಮೊದಲಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ. ಆಗಿನ ಕಾಲದಾಗ ನಮ್ಮ ಜಾಲಿಕೊಪ್ಪದ ಬಸವಂತ ಪಂಚಾಲ್ ಅವ ನಮ್ಗೆ ಪ್ರಚೋದನೆ ಕೊಟ್ಟಿದ್ರು, ಮಾಡ್ರಿ ಅಂತ. ಉಳಿದವರೆಲ್ಲರೂ ಮತ್ತೆಲ್ಲರೂ ಸಹಾಯ ಮಾಡಿದ್ರು. ಅದರಂತೆ ಈಗ ಇನ್ನು ಕಟ್ಟಡ ನಡೆದಿತ್ತು. ನಾವು ಹುಡುಗರು ಸಹಿತ ಹೇಳ್ತೀರ ನಮ್ಮ ಊರ ಯುವಕರಿಗೆ, ಅವ್ರ ನಮ್ಮ ಉಳಪ್ಪ ತೇಗೂರವರು ಅಲ್ಲೇ ಕೂತ್ಕೊಂಡ ಬೆಂಗಳೂರಾಗ ಇದಕ್ಕೆಲ್ಲ ಇದಾಕೈತೆ ಅಂತ ಹೇಳಿ ದುಡ್ಡಿನ ಸಹಾಯವನ್ನು ಮಾಡ್ಯಾರ. ನಮ್ಮೆಲ್ಲಾ ಯುವ ಜನರನ್ನೆಲ್ಲ ಸಂಘಟಿಸಿ ಅವ್ರನ್ನ ಅವ್ರಿಗೆಲ್ಲಾ ನೌಕರಸ್ಥರನ್ನೆಲ್ಲ ಕೂಡಿಸ್ಬಿಟ್ಟು ಅವ್ರಿಗೆಲ್ಲ ಇದು ಹೇಳಿ ಅವ್ರು ಬಹಳ ಹುರುಪಿನಿಂದ ಇದು ಮಾಡ್ಯಾರ. ಅದೊಂದು ವಿಶೇಷ ಕಾರ್ಯಕ್ರಮ ಇದರಲ್ಲಿ ಇಟ್ಕೊಂಡಿವಿ. ಅವ್ರಿಗೆಲ್ಲರಿಗೂ ಒಂದು ಸವಿನೆನಪಿನ ಕಾಣಿಕೆಯನ್ನು ಅವರು ಇದನ್ನ ಮುಟ್ಟಿಸ್ಬೇಕಂತ ಹೇಳಿ ಅವರ ಒಂದು ಹೆಬ್ಬಯಕೆ ಐತಿ. ಅದಕ್ಕೆ ಒಂದು ಕಾರ್ಯಕ್ರಮ ಇಟ್ಕೊಂಡಾರ. ಅದ್ರಾಗ ಇನ್ನೊಂದು ಕಾರ್ಯಕ್ರಮ ಅಂತಂದ್ರೆ ಇಲ್ಲಿ ರಿಟೈರ್ಡ್ ಆದವರದಾರ, ಒಳ್ಳೆ ಕೆಲಸವನ್ನು ಮಾಡಿ ಸೈನಿಕ ಇದ್ರೊಳಗ ನಿವೃತ್ತಿ ಹೊಂದಿದವರದಾರ, ಮತ್ತೆ KSRTC ಇದ್ರೊಳಗ ನಮ್ಮ ಗ್ರಾಮದ ಒಳ್ಳೆಯ ನೌಕರರು ಅದಾರ ಇಲ್ಲಿ. ಅಂತವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡೈತಿ. ಅದಕ್ಕೆ ಟೈಮಿನ ಅಭಾವ ಅದ. ಅದಕ್ಕೆ ಆ ಕಾರ್ಯಕ್ರಮ ನಡೀಲಿಕ್ಕೆ ದಯವಿಟ್ಟು ನಾವೆಲ್ಲ ಅವರಿಗೆ ಅವಕಾಶ ಮಾಡಿಕೊಡೋಣ ಅಂತ ಹೇಳಿ ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಹಾಗೂ ನಮ್ಮೂರ ಎಲ್ಲ ಸದ್ಭಕ್ತ ಮಂಡಳಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು